ಈಗಾಗಲೇ ನಾ ಹೇಳಿರುವ ಹಾಗೆ ಇದು ಸಿನಮನ್, ಇದಕ್ಕೆ ಯಾವುದೇ ಒಂದು ವಿಶೇಷ ಕಾಳಜಿ ನಾವೇನು ತಗೊಂಡಿಲ್ಲ. ಹಾ ಸರ್. ಒಂದಿಷ್ಟು ನೀರು ಕೊಡೋದು ಬಿಟ್ರೆ ಇದಕ್ಕೆ ಯಾವುದೇ ನಾವು ಒಂದು ಯಾವುದೇ ಒಂದು ಒಳ ಸುರಿಗಳ ಏನು ಖರ್ಚು ಮಾಡಿಲ್ಲ ಇದಕ್ಕೆ. ಹಾ ಸರ್. ಹಾ, ಆದ್ರೆ ನೋಡ್ಬೋದು ನೀವು, ಆ ಚಿಗುರನೇ ಮಾತಾಡ್ತದೆ, ಹೌದು. ಆ ಗಿಡನೇ ಮಾತಾಡ್ಸ್ರಿ ಹೇಳ್ತದೆ, ನಾನು ಮಸ್ತ್ ಅದಿ ನೋಡು ಅಂತ ಹೇಳ್ತದ ಅದು. ಹೌದು ಸರ್. ಹಾ, ಹಂಗೆ, ಯಾಕಂದ್ರೆ ಅದ್ರದ್ದೇ ಒಂದು ಭಾಷೆ ಇದೆ, ಅದು ಸುಳ್ಳು ಹೇಳೋದಿಲ್ಲ. ಹೌದು ಸರ್. ಹಾ, ನೋಡಿ ಎಷ್ಟು ಫಸ್ಟ್ ಕ್ಲಾಸ್. ಈಗ ಹೂಗಳು ಚಲೋ ಆಗಿದ್ದಾವೆ ಅಂದ್ರೆ ನಮ್ಮ ಬಿಸಿಲನಾಡಿನ ಕಾಡುಗಳಲ್ಲಿ ಕೂಡ ಇಂಥ ಒಂದು ಪ್ರಯತ್ನ ನಡಿಬೇಕಾಗಿದೆ. ಇವತ್ತು ನಮ್ಮ ಬಿಸಿಲನಾಡಿನಲ್ಲಿ ಕೂಡ ಈ ಒಂದು ಮಲೆನಾಡಿನ ಒಂದು ಸ್ಪೀಶೀಸ್ ಇವೆಲ್ಲ, ಸಿನಮನ್ ಅಂದ್ರೆ ದಾಲ್ಚಿನ್ನಿ, ಇದು ಕೂಡ ಚೆನ್ನಾಗಿ ಬರ್ತದೆ. ಹೀಗಾಗಿ ಸ್ವಲ್ಪ ನಾವು ಈ ದಾಲ್ಚಿನ್ನಿ ಕೂಡ ನಾವು ಎಲೆ ಮಾರ್ಬೋದು, ಇದು ಮಸಾಲೆ ಪದಾರ್ಥವಾಗಿ ಯೂಸ್ ಆಗುತ್ತೆ. ಇದ್ರ ಹೂವ ಕಾಯಿ ಕೂಡ ಮಸಾಲೆ ಆಗತ್ತೆ. ಅಷ್ಟೇ ಅಲ್ಲ, ಇದ್ರದ್ದು ಬಡ್ಡಿ ಕೂಡ ನಾವೇನು ಒಂದು ದಾಲ್ಚಿನ್ನಿ ಚಕ್ಕೆ ಅಂತ ಕರಿತೀವಿ, ಇದು ಕೂಡ ಸ್ವಲ್ಪ ಬೆಳಿತಾ ಬೆಳಿತಾ ಹೋದಾಗೆ ಒಂದು ರಫ್ ಸ್ಕಿನ್ ಬರ್ತದೆ. ಆದ್ಮೇಲೆ ಈ ಒಂದು ನಾವು ದಾಲ್ಚಿನ್ನಿ ಕೂಡ ಒಂದು ಚಕ್ಕೆಯಾಗಿ ಯೂಸ್ ಮಾಡಬಹುದು. ಇದರಿಂದ ಇದ್ರ ಮೂಲಕ ನಮ್ಮ ಒಳಸುರಿಗಳ ಖರ್ಚು ಕೂಡ ಕಡಿಮೆ ಇದೆ. ಇದು ಕಂಪೇರಿಟಿವ್ಲಿ ನೋಡಿದಾಗ ದಾಲ್ಚಿನ್ನಿಗೆ ನಾವು ಯಾವುದೇ ಒಂದು ದಾಳಿಂಬೆ ಬೆಳೆಗೆ, ದ್ರಾಕ್ಷಿ ಬೆಳೆಯಾಗೆ ಒಂದು 20-30 ಔಷಧಿ ಇದು ಹೊಡೆಯಕ್ ಬೇಕಾಗಿಲ್ಲ. ಈ ರೀತಿ ಇವತ್ತು ನೋಡ್ಬೋದು ನಾವು. ಈ ಏನೇ ನೋಡಿ, ಅಲ್ಲಿ ಯಾವುದೇ ಒಂದು ಶೇಡ್ ಕೂಡ ಇಲ್ಲ ಇಲ್ಲಿ. ಹೌದು ಸರ್. ಶೇಡ್ ಇಲ್ಲ. ಆಮೇಲೆ ನಾವು ಯಾವುದೇ ಒಂದು ವಿಶೇಷ ಅದಕ್ಕೆ ಯಾವುದೇ ಒಂದು ಖರ್ಚು ಕೂಡ ನಾವೇನು ಇದಕ್ಕೆ ಮಾಡ್ತಾ ಇಲ್ಲ. ವಾಟರಿಂಗ್ ಒಂದು ಕೊಡ್ತಾ ಇದೀವಿ ಅಷ್ಟೇ. ಬಟ್ ದಾಲ್ಚಿನ್ನಿ ಕೂಡ ನಮ್ಮ ಭಾಗದಲ್ಲಿ ಒಂದು ವೈವಿಧ್ಯ ಬೆಳೆದ್ರ ಮೂಲಕ ಒಂದು ನಮ್ಮ ಸಣ್ಣ ರೈತರು, ಮಧ್ಯಮ ವರ್ಗದ ರೈತರು, ದೊಡ್ಡ ರೈತರು ಕೂಡ ಒಂದು ಆರ್ಥಿಕ ಒಂದು ಸದೃಢತೆಯನ್ನ ಪಡ್ಕೋಬಹುದಂತ ಹೇಳ್ಬೋದು.